ಇನ್ನು ಪೆನ್ಡ್ರೈವ್ ಪ್ರಕರಣದ ಆರೋಪ ಕೇಳಿ ಬಂದ ನಂತರ ದೇಶ ಬಿಟ್ಟು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಅವರನ್ನ ದೇಶಕ್ಕೆ ವಾಪಸ್ ಕರೆಸೋಕೆ ಎಸ್ಐಟಿ ಒಂದಿಲ್ಲೊಂದು ತಂತ್ರಗಾರಿಕೆಯನ್ನ ಮಾಡ್ತಲೇ ಇದೆ. ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡದೆ ಯಾವ ಅವಕಾಶ ಇಲ್ಲ ಅಂತಿದೆ ಕಾನೂನು. ಆದರೆ ಎಸ್ಐಟಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಮುಂದಾಗಿದ್ದಾರೆ. ಏನಪ್ಪಾ ಅಂದ್ರೆ ಅವರ ಬ್ಯಾಂಕ್ ಅಕೌಂಟ್ ಅನ್ನ ಸೀಸ್ ಮಾಡೋದು. ಈಗಾಗಲೇ ಪ್ರಜ್ವಲ್ ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ ಹಣ ಬೆಂಗಳೂರಿನಿಂದ ಸಂದಾಯ ಆಗಿದೆ ಅಂತ ಅಧಿಕಾರಿಗಳಿಗೆ ಮಾಹಿತಿ ಹೋಗಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮೂಲಕ ಅನುಮತಿ ಪಡೆದು ಅಕೌಂಟ್ ಫ್ರೀಸ್ ಮಾಡೋಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದು. ಈ ಮೂಲಕ ಪ್ರಜ್ವಲ್ನ ಆರ್ಥಿಕವಾಗಿ ಕಟ್ಟಾಕೋ ಉದ್ದೇಶಕ್ಕೆ ಅವ್ರು ಸಿಗಾಕೊಳ್ತಾರ ಬಲೆಯಲ್ಲಿ ಅಥವಾ ಬೇರೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಹುಡುಕೊಳ್ತಾರೆ. ಇದು ನಿಜವಾಗಿದ್ರೆ, ಈ ಅಂಶ ನಿಜವಾಗಿದ್ರೆ ಗೊತ್ತಿಲ್ಲ. ಇನ್ನು ಪ್ರಜ್ವಲ್ಗೆ ಹಣ ಸಂದಾಯ ಆಗಿರುವ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಪಡೆದಿದ್ದು ಅಕೌಂಟ್ ಫ್ರೀಸ್ ಮಾಡೋಕೆ ಮುಂದಾಗಿದ್ದಾರೆ. ವಿದೇಶದಲ್ಲಿರೋ ಪ್ರಜ್ವಲ್ನ ಆರ್ಥಿಕವಾಗಿ ಕಟ್ಟಾಕೋಕೆ ಈ ತೀರ್ಮಾನ ಅಂತ ಮಾಹಿತಿ ಇದ್ದು, ಎಸ್ಐಟಿ ಮೂಲಗಳ ಮಾಹಿತಿಯ ಪ್ರಕಾರ ಪ್ರಜ್ವಲ್ 7 ಬ್ಯಾಂಕ್ ಅಕೌಂಟ್ ಹೊಂದಿದ್ದಾರೆ. ಆ ಬ್ಯಾಂಕ್ಗಳ ಸಂಪೂರ್ಣ ಡೀಟೇಲ್ಸ್ನ ಎಸ್ಐಟಿ ಪಡೆದುಕೊಂಡಿದೆ. ಸೊ ಇದೀಗ ಫಿನಾನ್ಷಿಯಲಿ ಬೇರೆ ದೇಶದಲ್ಲಿದ್ದಾಗ ಹಣ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಹೆಂಗೋ ಮೇಂಟೈನ್ ಮಾಡಿಬಿಡ್ಬೋದಿತ್ತು, ಬಟ್ ಅಲ್ಲಿ ಹಾಗಲ್ಲ. ಹಾಗಾಗಿ ಅವರೆಲ್ಲ ಅಕೌಂಟನ್ನು ಫ್ರೀಸ್ ಮಾಡಿಬಿಟ್ರೆ ಮೂವ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಇವ್ರ ಉದ್ದೇಶ. ಅಥವಾ ಅವರು ಅದಕ್ಕೆ ನೀವು ಚಾಪೆ ಕೆಳಗೆ ತುರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ ಅಂತ ಅವ್ರು ಇನ್ನೊಂದೇನಾದ್ರು ಆಲ್ಟರ್ನೇಟಿವ್ ಐಡಿಯಾ ಹುಡುಕೋಬಿಟ್ರೆ ಏನು ಮಾಡೋಕ್ಕಾಗಲ್ಲ.